ನಾನು ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತಿನ ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇನ್ನೊಂದು ಹೊಸ ಲೇಔಟ್ ಇನ್ಫಾರ್ಮೇಶನ್ ಜೊತೆ ಬಂದಿದ್ದೀನಿ. ನಾನು ಇವತ್ತು ಎಲ್ಲಪ್ಪ ಬಂದಿದ್ದೀನಿ ಅಂತ ಹೇಳಿದ್ರೆ ಹೊಸಕೋಟೆಗೆ ಬಂದಿದ್ದೀನಿ ಫ್ರೆಂಡ್ಸ್. ನ್ಯಾಷನಲ್ ಹೈವೇ NH7 ಇಂದ ಕೇವಲ ಒಂದು 100 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ಹಾಗೆ ನಿಮ್ಗೆ ನೋಡ್ತಾ ಇರಬಹುದು ಸರೌಂಡಿಂಗ್ ಅಂತೂ ಸುತ್ತಮುತ್ತ ಸಾಕಷ್ಟು ಮನೆಗಳು ಕೂಡ ಕನ್ಸ್ಟ್ರಕ್ಷನ್ ಆಗೋಗಿದೆ. ಮೀನ್ಸ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂತಾನೆ ಹೇಳ್ಬೋದು. ಈ ಪ್ಲಾಟ್ಸ್ ಇರೋದು ಲಿಮಿಟೆಡ್ ಸೈಟ್ಸ್ ಇರೋದು. ಹಾಗೆ ನಿಮ್ಗೆ NH7 ಇಂದ ಕೇವಲ ಒಂದು 100 ಮೀಟರ್ಸ್, ನ್ಯಾಷನಲ್ ಹೈವೇ ಇಂದ ಕೇವಲ ಒಂದು 100 ಮೀಟರ್ಸ್ ಅಲ್ಲೇ ಈ ಲೇಔಟ್ ಲೊಕೇಟ್ ಆಗಿದೆ. ವೈಟ್ ಫೀಲ್ಡ್ ಇಂದ ನಿಮ್ಗೆ ಈ ಲೇಔಟ್ ಗೆ ಬರಕ್ಕೆ ಕೇವಲ ಒಂದು 20 ಮಿನಿಟ್ಸ್ ಡ್ರೈವ್ ಅಲ್ಲೇ ಬರ್ಬೋದು. ಹಾಗೆ ಈ ಲೇಔಟ್ ಇಂದ ಕೇವಲ ಒಂದು 500 ಮೀಟರ್ಸ್ ಅಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಸಾಕಷ್ಟು ಫೇಮಸ್ ಆಗಿರುವಂತ ಯೂನಿವರ್ಸಿಟಿ ಅಂತಾನೆ ಹೇಳ್ಬೋದು. ಯಾವ್ದಂತ ಕಾಯ್ತಾ ಇದ್ದೀರಾ? ಯಾವ ಯೂನಿವರ್ಸಿಟಿ ಇಷ್ಟು ಹತ್ರದಲ್ಲಿ, ಅದು 500 ಮೀಟರ್ಸ್ ಅಲ್ಲಿ ಈ ಲೇಔಟ್ ಇಂದ ಲೊಕೇಟ್ ಆಗಿರೋದು ಅಂತ ಹೇಳಿದ್ರೆ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಕೇವಲ ಒಂದು 500 ಮೀಟರ್ಸ್ ಅಲ್ಲೇ ಇದೆ. ಹಾಗೆ ಈ ಯೂನಿವರ್ಸಿಟಿ ಬಂದ್ಬಿಟ್ಟು ನಿಮ್ಗೆ 100 ಎಕರ್ಸ್ ಅಲ್ಲಿ ಮಾಡಿರುವಂತ ಕ್ಯಾಂಪಸ್ ಅಂತಾನೆ ಹೇಳ್ಬೋದು. ಹಾಗೆ ಎಜುಕೇಶನಲ್ ಹಬ್ ಅಂತೂ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು. ಈ ಲೇಔಟ್ ಇಂದ ಜೀವನ ಒಂದು 500 ಮೀಟರ್ಸ್ ಅಲ್ಲೇ ಒಳ್ಳೆ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಕೂಡ ಅವೈಲಬಲ್ ಇದೆ. ಹಾಗೆ ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಇಷ್ಟು ಹತ್ರದಲ್ಲಿ ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ನಿಮ್ಗೆ ಇಲ್ಲಿ ಸೈಟ್ಗಳು ಸಿಗ್ತಾ ಇದೆ. ಈ ಲೇಔಟಿನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ, ನೀವಿಲ್ಲಿ PG ಆದ್ರೂ ಮಾಡ್ಬೋದು. ಯಾಕಂತ ಹೇಳಿದ್ರೆ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ ಹಬ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನ ಇಲ್ಲಿ PGಗಳು ಕೂಡ ಮಾಡಿ ಒಳ್ಳೆ ಪ್ಯಾಸಿವ್ ಇನ್ಕಮ್ ಕೂಡ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಗೆ ಏನಾದ್ರು ರೆಂಟಲ್ ಪರ್ಪಸ್ ಏನಾದ್ರು ಮನೆಗಳ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಏನಾದ್ರು ರೆಂಟಲ್ಗೆ ಕೊಡ್ಬೇಕಂತ ಇದ್ರು ಅದಕ್ಕೂ ಓಕೆ. ಯಾಕಂತ ಹೇಳಿದ್ರೆ ಎಜುಕೇಶನ್ ಹಬ್ ಆಗಿರೋದ್ರಿಂದ ಇಲ್ಲಿ ರೆಂಟಲ್ ಇನ್ಕಮ್ ಅಂತೂ ತುಂಬಾನೇ ಚೆನ್ನಾಗಿ ಸಿಗ್ತಾ ಇದೆ. ಹಾಗೆ ಇಲ್ಲಿ ಕ್ಯಾಂಪಸ್ ಪಕ್ಕದಲ್ಲೇ ಇನ್ನೊಂದು ಫೇಮಸ್ ಆಗಿರುವಂತ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇದೆ. ತುಂಬಾನೇ ಫೇಮಸ್ ಆಗಿರುವಂತ ಇಂಜಿನಿಯರಿಂಗ್ ಕಾಲೇಜ್ ಅಂತಾನೆ ಹೇಳ್ಬೋದು. ಯಾವ್ದಂತ ಯೋಚನೆ ಮಾಡ್ತಿದ್ದೀರಾ? VIT ಇಂಜಿನಿಯರಿಂಗ್ ಕಾಲೇಜ್ ಕೂಡ ಬಹಳಷ್ಟು ಫೇಮಸ್ ಆಗಿರುವಂತ ಕಾಲೇಜ್ ಅಂತಾನೆ ಹೇಳ್ಬೋದು. ಅದು ಕೂಡ ಕೇವಲ ಒಂದು 500 ಮೀಟರ್ಸ್ ಅಲ್ಲೇ ಇದೆ ಈ ಲೇಔಟ್ ಇಂದ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ವರದರಾಜ್ ಸರ್ ಅವರು ಇದ್ದಾರೆ. ಹಾಗೆ GN ರೆಡ್ಡಿ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ನಾವು ವೆಲ್ಕಮ್ ಮಾಡೋಣ. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಳ್ಳೋಣ ಬನ್ನಿ. ಸರ್ ಹಾಯ್ ಸರ್. ಹಲೋ ಮೇಡಮ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹಾಯ್ ಸರ್. ಸರ್ ಈಗಾಗಲೇ ತಮ್ಮ ಕಂಪ್ನಿದು ಸಾಕಷ್ಟು ವಿಡಿಯೋಗಳನ್ನ ಮಾಡಿದೀವಿ ಸರ್. ಇದೇ ಫಸ್ಟ್ ಟೈಮ್ ನಾವು ಹೊಸಕೋಟೆಗೆ ಬಂದಿದೀವಿ ಸರ್. ಇನ್ನು ಸಾಕಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಡ್ ಅಪ್ ಆಗಿದ್ದಾರೆ ಸರ್. ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್. ನಮ್ಮ ಕಂಪನಿ ಹೆಸರು ಅವೆಂಚರ ಪ್ರಾಪರ್ಟೀಸ್ ಅಂತ. ಈಗಾಗಲೇ ನೀವೇ ನೋಡಿರ್ಬೋದು, ಬಹಳಷ್ಟು ಲೇಔಟ್ಸ್ ನೀವು ವಿಡಿಯೋ ಶೂಟ್ ಮಾಡಿದ್ದೀರಾ. ಹೌದು ಸರ್. ಸೊ ಇಲ್ಲಿ ಒಂದು ಹೊಸಕೋಟೆ ಕಡೆಗೆ ಒಂದು ಎಜುಕೇಶನಲ್ ಕಾರಿಡಾರ್ ಹಬ್ ಅಲ್ಲಿ ಒಂದು ಪುಟ್ಟದಾದಂತ ಒಂದು ಲೇಔಟ್ ಮಾಡಿದೀವಿ. ಸೊ ಅದಕ್ಕೋಸ್ಕರ ನಿಮ್ಮನ್ನ ಕರೆಸಿದೀವಿ ಇಲ್ಲಿ. ಸೊ ತಾವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಬೇಸಿಕ್ ಡೆವಲಪ್ಮೆಂಟ್ಸ್ ಎಲ್ಲ ಆಗೋಗಿದೆ ಆಲ್ಮೋಸ್ಟ್. ಈಗ ಒಂದ್ ಸ್ವಲ್ಪ ನಮ್ಮ ಎಲೆಕ್ಟ್ರಿಸಿಟಿ ಒಂದು ಕೆಲಸ ಮಾತ್ರ ಬಾಕಿ ಇದೆ. ಕಾರ್ ಎಲ್ಲ ಆಗೋಗಿದೆ ನಿಮ್ಗೆ ಆಲ್ರೆಡಿ. ಮೇಡಮ್ ಇದು 30 ಅಡಿ ರಸ್ತೆ, ಇದು 30 ಫೀಟ್ ರೋಡ್. ಹೌದು ಸರ್. ಇದು ಎಷ್ಟು ಟೋಟಲ್ ಆಗಿ ಎಷ್ಟು ಎಕರೆ? ಇಲ್ಲಿ ಟೋಟಲಿ ನಿಮ್ಗೆ ಅದು 1.25 ಎಕರೆನಲ್ಲಿ ಮಾಡಿದೀವಿ. ಇದು 1.25 ಎಕರೆ. 1.25 ಎಕರೆನಲ್ಲಿ ಈ ಲೇಔಟ್ ಮಾಡಿದೀವಿ. ಈ ಲೇಔಟ್ ಮಾಡಿರೋಂತ ಒಂದು ಕಾರಣ ಏನಂದ್ರೆ, ಇದು ಬಹಳಷ್ಟು ದೊಡ್ಡ ದೊಡ್ಡ ವಿಶ್ವವಿದ್ಯಾಸಂಸ್ಥೆಗಳಿದೆ ಪಕ್ಕದಲ್ಲೇ. ದೊಡ್ಡ ದೊಡ್ಡದಾದಂತ ಹೆಸರಂತ ವಿದ್ಯಾ ಸಂಸ್ಥೆಗಳಿದಾವೆ. ನೇಮ್ಲಿ ಹೇಳ್ಬೇಕಂದ್ರೆ ತಮ್ಗೆ, ಸೊ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ಇದೆ. ಈ ಗಾರ್ಡನ್ ಸಿಟಿ ಯೂನಿವರ್ಸಿಟಿ ನಮ್ ಲೇಔಟ್ ಇಂದ ಕೇವಲ ಒಂದು 500 ಮೀಟರ್ ಅಲ್ಲಿ ಇದೆ. 500 ಮೀಟರ್ಸ್ ಅಲ್ಲಿ ಗಾರ್ಡನ್ ಸಿಟಿ ಯೂನಿವರ್ಸಿಟಿ 100 ಎಕರೆನಲ್ಲಿ, ಬಹಳ ದೊಡ್ಡದಾದಂತ ಒಂದು ಯೂನಿವರ್ಸಿಟಿ 100 ಎಕರೆನಲ್ಲಿ ಆಲ್ರೆಡಿ ಬಂದಿದೆ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ನೀವು ಎಲ್ಲಾ ಕಡೆ ಹೋರ್ಡಿಂಗ್ಸ್ ನೋಡಬಹುದು ಗಾರ್ಡನ್ ಸಿಟಿ ಅವ್ರದ್ದು. ಯೂನಿವರ್ಸಿಟಿ ಅಡ್ಮಿಷನ್ಸ್ ಹ್ಯಾವ್ ಬೀನ್ ಓಪನ್ ಅಂತ ಎಲ್ಲಾ ಕಡೆ ಸೈನ್ ಬೋರ್ಡ್ಸ್ ನಿಮ್ಗೆ ಕಾಣುತ್ತೆ. ಸೊ ಅದೊಂದಿದೆ. ಅದರ ಪಕ್ಕದಲ್ಲಿ ನಿಮ್ಗೆ ಇನ್ನೊಂದು ಯೂನಿವರ್ಸಿಟಿ ಇದೆ. ಸಾರಿ, ಯೂನಿವರ್ಸಿಟಿ ಅಲ್ಲ, ಅದು ಇಂಜಿನಿಯರಿಂಗ್ ಕಾಲೇಜ್ ಇದೆ. VIT ಇಂಜಿನಿಯರಿಂಗ್ ಕಾಲೇಜ್. ಅದು ಸಹ ನಿಮ್ಗೆ 80 ಎಕರೆನಲ್ಲಿ ಇದೆ ಕ್ಯಾಂಪಸ್. 80 ಏಕರ್ಸ್ ಅಲ್ಲಿ ಬಹಳ ದೊಡ್ಡದಾದಂತ ಕ್ಯಾಂಪಸ್ ಇದೆ. ಸರ್ ಇನ್ನೊಂದು ನೋಡಿದ್ರೆ ಒಳ್ಳೆ ಎಜುಕೇಶನಲ್ ಹಬ್ ಅಂತಾನೆ ಹೇಳ್ಬೋದಲ್ವಾ ಸರ್? ಹೌದು ಮೇಡಮ್. ಇನ್ನೊಂದಿದೆ ನಿಮ್ಗೆ ಎಜುಕೇಶನಲ್ ಹಬ್. ಇಲ್ಲಿಂದ ಒಂದು 6 ಕಿಲೋಮೀಟರ್ ಅಲ್ಲೇ MVJ ಮೆಡಿಕಲ್ ಕಾಲೇಜ್ ಹಾಗೂ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸೆಂಟರ್ ಎರಡೂ ಇದೆ. ಹಾಸ್ಪಿಟಲ್, ಕಾಲೇಜ್ ಹಾಗೂ ರಿಸರ್ಚ್ ಸೆಂಟರ್ MVJ ಜಸ್ಟ್ ಒಂದು 6 ಕಿಲೋಮೀಟರ್ ಅಲ್ಲಿ ಇದೆ. 6 ಕಿಲೋಮೀಟರ್ ಅಲ್ಲಿ ಇದೆ. ಹೌದು ಮೇಡಮ್. ಸರ್ ಹಾಗಾದ್ರೆ ಇಲ್ಲಿ ಒಂದು
ರೆಂಟಲ್ ಇನ್ಕಮ್ ಒಳ್ಳೆ ಎಕ್ಸ್ಪೆಕ್ಟ್ ಮಾಡ್ಬೋದಲ್ವಾ ಸರ್? ಖಂಡಿತವಾಗ್ಲೂ ಮಾಡ್ಬೋದು. ನಮ್ ಲೇಔಟ್ ಅಲ್ಲಿ ನಿಮ್ಗೆ ಆಪ್ಷನ್ ಹೇಗಿದೆ ಅಂದ್ರೆ ತಾವು PG ಆದ್ರೂ ಮಾಡ್ಕೋಬಹುದು ಅಥವಾ ಬಾಡಿಗೆ ಮನೆಗಳಾದ್ರೂ ಕಟ್ಬಹುದು. ಇದು ಏನಂದ್ರೆ ನ್ಯಾಷನಲ್ ಹೈವೇ ಇಂದ ಕೇವಲ 100 ಮೀಟರ್ಸ್ ಅಲ್ಲಿ ಇದೆ. 100 ಮೀಟರ್ಸ್ ಅಲ್ಲಿ ಅಷ್ಟೇ. NH7 ಓಲ್ಡ್ ಮೆಡ್ರಾಸ್ ರೋಡ್ ಚೆನ್ನೈ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇಂದ ಕೇವಲ 100 ಮೀಟರ್ಸ್ ಅಲ್ಲಿ ಇದೆ ನಿಮ್ಗೆ. 100 ಮೀಟರ್ಸ್ 100 ಮೀಟರ್ಸ್. ಸರ್ ನಾನು ಬರುವಾಗ ನೋಡಿದೆ STR ರಿಂಗ್ ರೋಡ್ ಕೂಡ ಕಾಣಿಸ್ತು. ಹೌದು ಮೇಡಮ್. ಸರ್ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಇರ್ಬೋದು ಸರ್ ಈ ಲೇಔಟ್ಗೆ? STR ರೋಡ್ ಇಂದ ನಿಮ್ಗೆ ನಮ್ ಲೇಔಟ್ ಎಕ್ಸಾಕ್ಟ್ಲಿ 6 ಕಿಲೋಮೀಟರ್ಸ್ ಆಗ್ತದೆ. ಜಸ್ಟ್ 6 ಕಿಲೋಮೀಟರ್ಸ್. ಜಸ್ಟ್ 6 ಕಿಲೋಮೀಟರ್ಸ್. ಸರ್ ಹಂಗಾದ್ರೆ ಇಲ್ಲಿ ಯಾರಾದ್ರೂ ಸೈಟ್ ಪರ್ಚೇಸ್ ಮಾಡಿದ್ರೆ ಒಳ್ಳೆ ರೆಂಟಲ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ? ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ನಿಮ್ಗೆ ಅದೇ ನಾವ್ ಹೇಳಿದಾಗೆ ನಿಮ್ಗೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಬಹಳಷ್ಟು ಇದಾವೆ. ಇದನ್ನ ಎಜುಕೇಶನಲ್ ಕಾರಿಡಾರ್ ಅಂತಾನೆ ಕರಿಬಹುದು ನಿಮ್ಗೆ. ಮತ್ತೆ ನ್ಯಾಷನಲ್ ಹೈವೇ ಇಂದ ಬಹಳ ಸಮೀಪದಲ್ಲೇ ಇರುವಂತ ಲೇಔಟ್ಸ್ ಸುತ್ತಮುತ್ತ ನಿಮ್ಗೆ ನೋಡಬಹುದು. ಎಲ್ಲ ಒಳ್ಳೊಳ್ಳೆ ಮನೆಗಳೇ ಕಟ್ಕೊಂಡಿದ್ದಾರೆ. ಸಾಕಷ್ಟು ಮನೆಗಳು ಅವಾಗಲೇ ಆಗೋಗಿದೆ ಅಲ್ವಾ ಸರ್? ಒಳ್ಳೆ ಡೆವಲಪ್ಮೆಂಟ್ ಆಗ್ತಾ ಇದೆ ಅಲ್ವಾ ಸರ್ ಹೊಸಕೋಟೆ ಇವಾಗ? ಹೌದು. ಮತ್ತೆ ಇಂಡಸ್ಟ್ರಿಯಲ್ ಕಾರಿಡಾರ್ ನಮ್ ಲೇಔಟ್ ಇಂದ ಒಂದು 20 ಕಿಲೋಮೀಟರ್ ಹೋದ್ರೆ ಇಂಡಸ್ಟ್ರಿಯಲ್ ಕಾರಿಡಾರ್ ಇದೆ. ಮತ್ತೆ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಇಲ್ಲಿಂದ ನೀವು ಹಾಫ್ ಅನ್ ಅವರ್ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಬಹುದು. ಜಸ್ಟ್ ಹಾಫ್ ಅನ್ ಅವರ್ STR ರೋಡ್ ಇಂದ ಹಾಫ್ ಅನ್ ಅವರ್ ಡ್ರೈವ್ ಅಲ್ಲಿ ನೀವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲುಪಬಹುದು. ಮತ್ತೆ ವೈಟ್ ಫೀಲ್ಡ್ ಸರ್ ನಮಗೆ ಬಹಳ ಹತ್ರವಾದಂತ ಒಂದು ಏರಿಯಾ ಅಂದ್ರೆ ವೈಟ್ ಫೀಲ್ಡ್. ಈಗ ತಮ್ಗೆ ಗೊತ್ತಿರಬಹುದು ಈ ವೈಟ್ ಫೀಲ್ಡ್ ಯಾವ ರೀತಿ ಬೆಳ್ಕೊಂಡ್ ಬಂದಿದೆ ಅಂದ್ರೆ ಈ ಹೊಸಕೋಟೆ ವೈಟ್ ಫೀಲ್ಡ್ ಎರಡು ಒಂದೇ ರೀತಿಯಲ್ಲಿ ಆಗೋಗಿದೆ. ಯಾಕಂದ್ರೆ ಜಾಗ ಇಲ್ಲ ನಿಮ್ಗೆ. ಬಹಳಷ್ಟು ಡೆವಲಪ್ಮೆಂಟ್ಸ್ ಶೋಭಾ ಅವರಾಗಿರ್ಬೋದು, ಗೋದ್ರೇಜ್ ಅವರಾಗಿರ್ಬೋದು, ಬ್ರಿಗೇಡ್ ಅವರಾಗಿರ್ಬೋದು, ಪ್ರೆಸ್ಟೀಜ್ ಅವರಾಗಿರ್ಬೋದು, ಸತ್ವ ಎಲ್ಲ ಬಹಳ ದೊಡ್ಡ ದೊಡ್ಡ ಒಂದು ಡೆವಲಪರ್ಸ್ ಈ ರೋಡ್ ಅಲ್ಲೇ ಇದಾರೆ. ಜಾಗ ಇಲ್ಲ ನಿಮ್ಗೆ. ಜಾಗ ಇಲ್ಲ ಅಲ್ವಾ ಸರ್? ಬೆಂಗಳೂರು ಬಹಳ ಡೆವಲಪ್ಮೆಂಟ್ ಆಗೋಗ್ತಾ ಇದೆ ಅಲ್ವಾ ಸರ್? ಫಾಸ್ಟ್ ಆಗಿ ಬೆಳೀತಾ ಇದೆ ಬೆಂಗಳೂರು ನಿಮ್ಗೆ. ಈಗ ಈ ಹೊಸಕೋಟೆ ಅನ್ನೋದು ನಿಮ್ಗೆ ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲೇ ಸೇರ್ಕೊಂಡಿದೆ. ಸೊ ಹೊಸಕೋಟೆಯಿಂದ ನಮ್ ಲೇಔಟ್ ನಿಮ್ಗೆ ಬಹಳ ಜಸ್ಟ್ ಹತ್ರನೇ, ಜಸ್ಟ್ ಒಂದು 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. 10 ಕಿಲೋಮೀಟರ್ಸ್ ಅಲ್ಲಿ 9 ಕಿಲೋಮೀಟರ್ಸ್ 9 to 10 ಅಷ್ಟಲ್ಲ? 9 ಕಿಲೋಮೀಟರ್ ಎಕ್ಸಾಕ್ಟ್ಲಿ 9 11 ಕಿಲೋಮೀಟರ್ಸ್. ಓಕೆ. ಟೋಲ್ ಇಂದ ನಿಮ್ಗೆ 10 ಕಿಲೋಮೀಟರ್ ಆಗ್ತದೆ. ಬಟ್ ಹೊಸಕೋಟೆ ಟೋಲ್ ಇಂದ ಹೊಸಕೋಟೆಯಿಂದ ನಿಮ್ಗೆ 9 ಕಿಲೋಮೀಟರ್ಸ್ ಆಗ್ತದೆ. ಜಸ್ಟ್ 9 ಕಿಲೋಮೀಟರ್. ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದಲ್ವಾ ಸರ್? ಮೇಡಮ್ ಒಂದು ಒಳ್ಳೆ ಪ್ಲೇಸ್ ಮತ್ತೆ ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ್ ಬಂದಿದೀವಿ. ಇಲ್ಲ ಪ್ರೈಸ್ ಅಟ್ರಾಕ್ಷನ್. ಈ ಪ್ರೈಸ್ ಗೆ ನಾವು ಕೊಡ್ತಾ ಇರೋದು ದೊಡ್ಡ ಸೈಟ್, ಚಿಕ್ಕ ಸೈಟ್ ಅಲ್ಲ, ದೊಡ್ಡ ಸೈಟ್. ಸರ್ ಇನ್ನೊಂದು ಕೇಳ್ಬೇಕಂತ ಅನ್ಕೊಂಡೆ ಸರ್. ಒಂದು ಪುಟ್ಟವಾಗಂತ ಲೇಔಟ್ ಮಾಡಿದೀರಾ ಸರ್, ಇಲ್ಲಿ ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇವಾಗ? ಮೇಡಮ್ ಈಗ ನಮ್ಮ ಹತ್ರ 18 ಸೈಟ್ಸ್ ಇದೆ. 18 ಅಲ್ಲಿ ಒಂದ್ 2 ಸೈಟ್ ನಾವೇ ಇಟ್ಕೊಂಡಿದೀವಿ. ಇನ್ನೊಂದು 16 ಸೈಟ್ ನಾವು ಮಾರೋರಿದೀವಿ. ಸೊ ಒಂದು ನಿಮ್ಮ ವೀಕ್ಷಕರಿಗೆ ಒಂದು ಅವಕಾಶ ಇದು. ಹೌದು ಸರ್. ಒಂದು ಚಿಕ್ಕ ಬೆಲೆನಲ್ಲಿ ದೊಡ್ಡ ಸೈಟ್ ಕೊಡ್ತಾ ಇದ್ದೀರಾ. ಸರ್ ಯಾವ ಡೈಮೆನ್ಷನ್ ಅಲ್ಲಿ ಇದೆ ಸರ್ ಇಲ್ಲಿ ಸೈಟ್? ಇಲ್ಲಿ ಎಲ್ಲ 30x50 ಸೈಟ್ಸ್ ಇರುತ್ತೆ. ಎಲ್ಲ 30x50. ಎಲ್ಲ 30x50. ಓಕೆ. ಒಂದು ಆರಾಮಾಗಿ ಒಂದು PG ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರುತ್ತೆ ನಿಮ್ಗೆ. ಫ್ಯೂಚರ್ ಚೆನ್ನಾಗಿದೆ ನಿಮ್ಗೆ. ಇನ್ವೆಸ್ಟ್ಮೆಂಟ್ಸ್ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇದು ಪಕ್ಕದಲ್ಲೇ ಇದೆ ನಿಮ್ಗೆ. ಕೇವಲ ಒಂದು 100 ಮೀಟರ್ಸ್ ಒಳಗಡೆನೆ ಇದೆ. ಎಲ್ಲೋ ಇದೀವಿ ಅಂತ ಅಲ್ಲ, ಸುತ್ತಮುತ್ತ ಒಳ್ಳೊಳ್ಳೆ ಮನೆಗಳಿದೆ ಆಲ್ರೆಡಿ. ನಮ್ ಲೇಔಟ್ ಎದುರುಗಡೆ ಇರೋದು 50 ಅಡಿ ರಸ್ತೆ ಅಲ್ವಾ ಸರ್? ಪಕ್ಕದಲ್ಲೇ 50 ಅಡಿ ರಸ್ತೆಗೆ ಅಟ್ಯಾಚ್ ಆಗಿರುವಂತ ಲೇಔಟ್ ಇದು. ಓಕೆ, ಗ್ರೇಟ್. ಸರ್ ಇವಾಗ ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಕೊಟ್ಟಿದ್ದೀರಾ ಸರ್? ಮೇಡಮ್ ಬೇಸಿಕ್ ಕಮ್ಯುನಿಟೀಸ್ ನಿಮ್ಗೆ ಇಲ್ಲಿ ಡ್ರೈನ್ ಇದೆ, ನಿಮ್ಗೆ ವಾಟರ್ ಕನೆಕ್ಷನ್ಸ್ ಇದೆ, ಟಾರ್ ರೋಡ್ ಆಗಿದೆ, ಎಲೆಕ್ಟ್ರಿಸಿಟಿ ಪೋಲ್ಸ್ ಹಾಕಿದೀವಿ. ಎಲೆಕ್ಟ್ರಿಸಿಟಿ ವೈರ್ ಒಂದು ಕನೆಕ್ಷನ್ ಒಂದು ಕೊಡ್ಬೇಕು, ಪೂರ್ತಿ ಕಾಂಪೌಂಡೆಡ್ ಆಗಿದೆ ನಿಮ್ಗೆ. ಸೊ 1 ಎಕರೆನಲ್ಲಿ ಏನ್ ಮಾಡ್ಬೋದು ಅದನ್ನೆಲ್ಲ ಮಾಡಿದೀವಿ ಮೇಡಮ್. ಹೌದಲ್ವಾ ಸರ್? ಸರ್ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಎಲೆಕ್ಟ್ರಿಕ್ ಕೆಲಸನೂ ಖಂಡಿತವಾಗ್ಲೂ ಮಾಡ್ಕೊಡ್ತೀವಿ. ಇನ್ನ ಒಂಚೂರು ನಿಮ್ಗೆ ಕರ್ಬಿಂಗ್ ವರ್ಕ್ಸ್ ಅದೆಲ್ಲ ಇದೆ, ಅದನ್ನು ಸಹ ನಾವು ಮಾಡ್ಕೊಡ್ತೀರಾ? ಓಕೆ ಸರ್. ಇವಾಗ ಯಾರಾದ್ರೂ ಬಂದಿ ಈ ಸೈಟ್ ನ ವಿಸಿಟ್ ಮಾಡ್ಬೇಕಂದ್ರೆ ಸರ್ ಹೆಂಗೆ ಸರ್? ಇಲ್ಲಿ ಡೈರೆಕ್ಟ್ ಲೇಔಟ್ ಬರ್ಬೇಕಾ ಸರ್? ಡೈರೆಕ್ಟ್ ಲೇಔಟ್ ಬಂದ್ರೆ ನಮ್ಮ ಹುಡುಗರು ಇರ್ತಾರೆ, ಅವ್ರು ನಿಮ್ಗೆ ಎಲ್ಲ ಅದ್ರ ಬಗ್ಗೆ ವಿವರ ಕೊಡ್ತಾರೆ, ಗೈಡ್ ಮಾಡ್ತಾರೆ, ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ನಿಮ್ಗೆ ರೆಡಿ ಫಾರ್ ರಿಜಿಸ್ಟ್ರೇಷನ್. ಇಂಡಿವಿಜುವಲ್ ಈ ಖಾತಾಸ್ ಎಲ್ಲ ರೆಡಿ ಆಗಿದೆ. ನಿಮ್ಗೆ ಬ್ಯಾಂಕ್ ಲೋನ್ ಸಹ ನಿಮ್ಗೆ ಆಗ್ತದೆ. ಬ್ಯಾಂಕ್ ಲೋನ್ ಇಲ್ಲಿ ನಿಮ್ಗೆ ಮೇಜರ್ ಆಗಿ ಏನು ಅಂದ್ರೆ ಕಡಿಮೆ ದುಡ್ಡಲ್ಲಿ ದೊಡ್ಡದಾದಂತ ಸೈಟ್ ಸಿಗ್ತಾ ಇದೆ. ಅದು 30-50 ಅಲ್ವಾ ಸರ್? 30-50 ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸರ್ ಸರೌಂಡಿಂಗ್ ಈ ಪ್ರೈಸ್ ಹೈ ಇದೆಯಾ ಸರ್? ನೀವ್ ಹೇಳ ಚೆಕ್ ಮಾಡ್ಲಿ ಮೇಡಮ್, ಅವರೇ ವೀಕ್ಷಕರೇ ಬಂದು ಚೆಕ್ ಮಾಡ್ಲಿ. ಅಕ್ಕಪಕ್ಕ
ಒಂದ್ 30-40 ಸೈಟ್ ತಗೋಬೇಕಂದ್ರೆ ಇಲ್ಲಿ ಹತ್ತತ್ರ 4,000 ರೂಪಾಯಿ 4,500 ರೂಪಾಯಿ ಈ ರೇಂಜ್ ಅಲ್ಲಿ ಓಡ್ತಾ ಇದೆ ಪ್ರೈಸ್. ನಾವು ನ್ಯಾಷನಲ್ ಹೈವೇ ಪಕ್ಕದಲ್ಲೇ ನಿಮ್ಗೆ 30-40 ಪ್ರೈಸ್ ಅಲ್ಲೇ 30/50 ಕೊಡ್ತಾ ಇದೀವಿ. ಓಕೆ, 30/50 ಕೊಡ್ತಾ ಇದೀರಾ? ಹೌದು. ಓಕೆ, ಲೇಔಟ್ ಇಂದ ಅಲ್ಲಿ ಗಾಡಿಗಳೆಲ್ಲ ಪಾಸ್ ಆಗ್ತಾ ಇದೆ ಅಲ್ವಾ ಸರ್? ಹೌದು ಮೇಡಮ್, ನ್ಯಾಷನಲ್ ಹೈವೇ ಅದು, NH7 ಅದು. NH7 ಚೆನ್ನೈ ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಹೈವೇ ಜಸ್ಟ್ 100 ಮೀಟರ್ಸ್ ಅಲ್ಲಿ ಇದೆ. 100 ಮೀಟರ್ಸ್ ತಮ್ಗೆ ಕಾಣಿಸ್ತಾ ಇರ್ಬೋದು, ಎಲ್ಲ ಗಾಡಿಗಳು ಓಡಾಡ್ತಾ ಇದೆ. ಅಲ್ಲಿ ಗಾಡಿಗಳೆಲ್ಲ ಪಾಸ್ ಆಗ್ತಾ ಇದೆ ಸರ್. ಆ ಮನೆ ಹಿಂಭಾಗನೇ ಆರಾಮ ಕಾಣಿಸುತ್ತೆ ಸರ್ ಅಲ್ಲಿ ಗಾಡಿಗಳು. ಇಲ್ಲಿಂದಾನೇ ನೋಡಬಹುದು ತಾವು. ಹೌದು ಸರ್. ಸೊ ಎಲ್ಲ ರೋಡ್, ಮೇನ್ ರೋಡ್ ಬಹಳ ಸಮೀಪ ಇದೆ. 100 ಮೀಟರ್ಸ್ ಅಲ್ಲೇ ಇದೆ. 100 ಮೀಟರ್ಸ್ 100 ಮೀಟರ್ಸ್ ಅಲ್ಲೇ ಸರ್. ಕಂಪ್ಲೀಟ್ ಡೀಟೇಲ್ಸ್ ನ ಹೇಳಿದ್ರೆ ಸರ್, ನಮ್ ವೀಕ್ಷಕರು ಕಾಯ್ತಾ ಇರೋದು ಇವಾಗ ಪ್ರೈಸ್ ಗೆ. ಏನಪ್ಪಾ ಅಂತ ಹೇಳಿದ್ರೆ ಎಲ್ಲ ಕಡೆ 30-40 ಹೇಳ್ತಿದ್ರೆ, ಸರ್ ಏನಪ್ಪ 30-50 ಅಂತ ಹೇಳ್ತಾ ಇದ್ರೆ, 30-50 ಅಂತ ಹೇಳಿದ್ರೆ ಪ್ರೈಸ್ ಅನ್ನೋದು ತುಂಬಾ ಜಾಸ್ತಿ ಇರ್ಬೋದಾ? ಯಾಕಂತ ಹೇಳಿದ್ರೆ ಮೇನ್ ಹೈಲೈಟ್ ಆಗಿರೋದು ನ್ಯಾಷನಲ್ ಹೈವೇ ಇಂದ ಕೇವಲ ಒಂದು 100 ಮೀಟರ್ಸ್. ಪ್ರೈಸ್ ಅನ್ನೋದು ತುಂಬಾ ಜಾಸ್ತಿ ಇದೆಯಾ ಅಂತ ಅನ್ಕೊಳ್ತಾ ಇದ್ದಾರೆ ಸರ್. ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದ್ದೀರಾ ಸರ್ 30-50ಗೆ? ನಾವು ಪ್ರೈಸೂನು ಬಹಳ ಕಡಿಮೆ ಕೋಟ್ ಮಾಡ್ತಾ ಇದೀವಿ, ಹಾಗೂ ನಿಮ್ಗೆ ಸೈಟುನು ಬಹಳ ದೊಡ್ಡ ಸೈಟ್ ಕೊಡ್ತಾ ಇದೀವಿ. ಇಲ್ಲಿ 2 ಮೀನ್ಸ್ 2 ಆಪ್ಷನ್ಸ್ ಕೊಡ್ತಾ ಇದ್ದೀರಾ? ಆಪ್ಷನ್ಸ್ ನಿಮ್ಗೆ, ಅಂದ್ರೆ ಪ್ರೈಸ್ ಕಡಿಮೆ, ಸೈಟು ನಿಮ್ಗೆ ದೊಡ್ಡ ಸೈಟ್. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಪರ್ ಸ್ಕ್ವೇರ್ ಫೀಟ್ ಗೆ ಸರ್? ಮೇಡಮ್ ಆಕ್ಚುಲಿ ನಾವು ಅನ್ಕೊಂಡಿರೋದು 45 ಲಕ್ಷ ಅನ್ಕೊಂಡಿದೀವಿ. ಲೈಕ್ ಬಟ್ ಈಗ ಈ ಒಂದು ಜುಲೈ 5ನೇ ತಾರೀಕು ಒಳಗಡೆ ಯಾರು ಬರ್ತಾರೋ ಅವ್ರಿಗೆ 42 ಲಕ್ಷಕ್ಕೆ 30/50 ಸೈಟ್ಸ್ ಕೊಡ್ತೀವಿ. 30/50 ಅಂದ್ರೆ 2,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. 2,800 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಮಾಡ್ತಾ ಇದ್ದೀರಾ? ನಮ್ಮ ಸುತ್ತಮುತ್ತ ಕಸ್ಟಮರ್ಸ್, ನಿಮ್ ವೀಕ್ಷಕರು ಬಂದು ವಿಚಾರಿಸ್ಕೊಂಡ್ ಬರ್ಲಿ. ಅಕ್ಕಪಕ್ಕ ನಿಮ್ಗೆ 4,000 ರೂಪಾಯಿ, 3,500 ಇಂದ 4,000 ರೂಪಾಯಿ ವರೆಗೂ ಪ್ರೈಸ್ ಹೋಗ್ತಾ ಇದೆ ನಿಮ್ಗೆ. ನಾವು ಕೊಡ್ತಾ ಇರೋದು 2,800 ರೂಪಾಯಿ. 2,800 ರೂಪಾಯಿ ಸರ್. ಈ ಆಫರ್ ಯಾವಾಗವರೆಗೂ ಇರುತ್ತೆ ಸರ್? ಈ ಆಫರ್ ಜಸ್ಟ್ ನಿಮ್ಗೆ ಜುಲೈ 5ನೇ ತಾರೀಕು ನಿಮ್ಮ ವೀಕ್ಷಕರಿಗೆ ಮಾತ್ರನೇ. ಓಕೆ, ನಮ್ಮ ವೀಕ್ಷಕರಿಗೆ ಮಾತ್ರ. ನೋಡೋದ್ರಲ್ಲ ವೀಕ್ಷಕರೇ, ಈ ಆಫರ್ ನಿಮ್ಗೆ ಜುಲೈ 5ನೇ ತಾರೀಕು ಮಾತ್ರ ಅವೈಲೇಬಲ್ ಇದೆ. ಆಮೇಲೆ ಬಂದ್ರೆ ನಿಮ್ಗೆ ಪ್ರೈಸ್ ಹೈಕ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಇಷ್ಟು ಒಳ್ಳೆ ಎಜುಕೇಶನಲ್ ಹಬ್ ಹತ್ರದಲ್ಲೇ ಇರೋಂತ ಸೈಟ್ಸ್ ಯಾರು ಬಿಡಲ್ಲ. ಯಾಕಂದ್ರೆ ಬೇಗ ಬೇಗ ಬುಕಿಂಗ್ಸ್ ಆಗೋಗುತ್ತೆ. ಯಾಕಂದ್ರೆ ತುಂಬಾನೇ ನಿಯರ್ ಬೈ ಅಂತಾನೆ ಹೇಳ್ಬೋದು. ಯಾರಾದ್ರೂ ಒಂದು ರೆಂಟಲ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ಬೇಕಪ್ಪ, ನಾವು ಒಂದು ಇನ್ವೆಸ್ಟ್ಮೆಂಟ್ ಆಗ್ಲಿ ಇಲ್ಲಾಂದ್ರೆ ಒಂದು PG ಆದ್ರೆ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟು ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನೀವು ಡೆಫಿನೆಟ್ ಆಗಿ ಬಂದ್ಬಿಟ್ಟು ಈ ಲೇಔಟ್ ಗೆ ಒಂದ್ಸಲಿ ವಿಸಿಟ್ ಮಾಡಿ. ನೋಡಿ, ಪುಟ್ಟದಾದಂತ ಲೇಔಟ್ ಅಲ್ಲಿ ಕೇವಲ ಲಿಮಿಟೆಡ್ ಸೈಟ್ಸ್ ಇದೆ. ಹಾಗೆ ನಿಮ್ಗೆ ಇಲ್ಲಿ 30-40 ಅಲ್ಲ, 20-30 ಅಲ್ಲ, 30-50 ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ನಿಮ್ಗೆ ಸೈಟ್ ಗಳು ಸಿಗ್ತದೆ. ಹಾಗೆ ನಮ್ಮ ಚಾನಲ್ ನ ಮೆನ್ಷನ್ ಮಾಡಿದ್ರೆ ಒಳ್ಳೆ ಪ್ರೈಸ್ ಹಾಕೊಡ್ತೀನಿ ಅಂತ ಸರ್ ಹೇಳಿದ್ದಾರೆ. ಸರ್, ನಮ್ಮ ಚಾನಲ್ ಅವ್ರಿಗೆ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಸರ್? ನಿಮ್ಮ ಚಾನಲ್ ಅವ್ರಿಗೋಸ್ಕರನೇ ನಾನು ಸ್ಪೆಷಲ್ ಡಿಸ್ಕೌಂಟ್ ಕೊಟ್ಟಿದ್ದೀನಿ. ಈ ಡಿಸ್ಕೌಂಟ್ ಈ 42 ಲಕ್ಷದಲ್ಲಿ ನಿಮ್ಗೆ 30/50 ಸೈಟ್ ಅನ್ನ ಕೊಡ್ತಿದ್ದೀರಾ? ಓಕೆ, ಯಾವ್ದೇ ಕಾರಣಕ್ಕೂ ಈ ಚಾನ್ಸ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಲಾಸ್ಟ್ ಡೇಟ್ ಇರೋದು ಜುಲೈ 5ನೇ ತಾರೀಕು ಮಾತ್ರ. ಅದ್ರ ಒಳಗಡೆ ಯಾರಿಗೆಲ್ಲ ಬುಕಿಂಗ್ ಮಾಡ್ಕೊಳ್ತೀರಾ ಅವ್ರಿಗೆಲ್ಲ ಈ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಆಮೇಲೆ 5ನೇ ತಾರೀಕು ಆದ್ಮೇಲೆ ಪ್ರೈಸಸ್ ಅಂತೂ ಹೈಕ್ ಆಗಿ ಆಗುತ್ತೆ ಸರ್ ಹೇಳಿದ್ದಾರೆ ಅಲ್ವಾ ಸರ್? ಬ್ಯಾಂಕ್ ಲೋನ್ ಕೂಡ ಸಿಗುತ್ತೆ ನಿಮ್ಗೆ. ಓಕೆ, ಎಷ್ಟು ಪರ್ಸೆಂಟ್ ವರ್ಗೂ ಆಗ್ಬೋದು ಸರ್? ನಿಮ್ಗೆ ಆಲ್ಮೋಸ್ಟ್ ಒಂದು 70% ಬ್ಯಾಂಕ್ ಲೋನ್ ಆಗುತ್ತೆ. 70% ವರ್ಗೂ ಸರ್. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ? ಇಮಿಡಿಯೇಟ್ ರಿಜಿಸ್ಟ್ರೇಷನ್, ನಾಳೆ ಬೆಳಗ್ಗೆ ಬಂದ್ರೆ ನಾಳೆ ಬೆಳಗ್ಗೆ ರಿಜಿಸ್ಟ್ರೇಷನ್ ಆಗೋಗುತ್ತೆ. ಹಾಗಾದ್ರೆ ಇನ್ನೇನು ಯೋಚನೆ ಮಾಡ್ತೀರಾ? ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ ಡೆಫಿನೆಟ್ ಆಗಿ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ತಿಳ್ಕೊಬೇಕಂತ ಹೇಳಿದ್ರೆ ಸರ್ ಜೊತೆ ಒಂದ್ಸಲಿ ಡೆಫಿನೆಟ್ ಆಗಿ ಮಾತಾಡಿ. ಹಾಗೆ ಲೇಔಟ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲೂ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಅವ್ರೇನಾದ್ರೂ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಜಾಗದಲ್ಲಿ ಒಂದು ಸೈಟ್ ನ ತಗೊಂಡ್ಬಿಟ್ಟು ಒಂದು PG ಇಲ್ಲಾಂದ್ರೆ ಒಂದು ಬಾಡಿಗೆ ಮನೆಗಳು ಮಾಡ್ಬಿಟ್ಟು ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ. ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನಾದ್ರೂ ಹೇಳಕ್ ಇಷ್ಟ ಬೀಳ್ತೀರಾ? ಎಲ್ಲ ವೀಕ್ಷಕರಲ್ಲಿ ನನ್ನ ವಿನಂತಿ ಏನಂದ್ರೆ, ನಿಮ್ಗೆ ಬಹಳ ಹೊಸಕೋಟೆಗೆ ಬಹಳ ಹತ್ರ ಇದೆ ಇದು. ವೈಟ್ ಫೀಲ್ಡ್ ಇಂದ ನಿಮ್ಗೆ ಒಂದು 20 ನಿಮಿಷದಲ್ಲಿ ಬಂದ್ಬಿಡ್ಬೋದು. ಸೊ ನಿಮ್ಗೆ ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಒಂದು ದೊಡ್ಡ ಮನೆ ಕಟ್ಕೋಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಿರೋರು ದಯವಿಟ್ಟು ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಈ ಅವಕಾಶನ ನಿಮ್ಗೆ 42 lakhsಗೆ 30/50 ಪ್ಲಾಟ್ ಕೊಡ್ತಾ ಇದೀವಿ. ಸೊ ಇದು ಜಸ್ಟ್ ನಿಮ್ಗೆ ನ್ಯಾಷನಲ್ ಹೈವೇ 100 ಮೀಟರ್ಸ್ ಇದೆ. ಅಕ್ಕಪಕ್ಕ ನಿಮ್ಗೆ ದೊಡ್ಡ ದೊಡ್ಡ ಯೂನಿವರ್ಸಿಟೀಸ್ ಇದೆ, ಕಾಲೇಜಸ್ ಇದೆ, ಹಾಗೂ MVJ ಮೆಡಿಕಲ್ ಕಾಲೇಜ್, ಹಾಸ್ಪಿಟಲ್ಸ್ ಬಹಳ ಹತ್ರ ಇದೆ. ಏರ್ಪೋರ್ಟ್ಗೆ ಅರ್ಧ ಗಂಟೆನಲ್ಲಿ ಹೋಗ್ಬೋದು ತಾವು. MG ರೋಡ್ಗೆ ಎಷ್ಟೊಂದು ಅರ್ಧ ಗಂಟೆನಲ್ಲಿ ಡ್ರೈವ್ ಮಾಡ್ಬೋದು ಇಲ್ಲಿಂದ. ಸೊ ಎಲ್ಲ ಇನ್ನೇನ್ ಬೇಕಿದೆ ಅಲ್ವಾ ಸರ್? ಓಕೆ ಫ್ರೆಂಡ್ಸ್, ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಕೆಳಗಡೆ ಸ್ಕ್ರೋಲ್ ಆಗ್ತಿದೆಯಲ್ಲ ನಂಬರು, ಬೇಗನೆ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ ಆಗಿ ಬಂದ್ಬಿಟ್ಟು ಒಂದ್ಸಲಿ ಲೇಔಟ್ಗೆ ವಿಸಿಟ್ ಮಾಡಿ.
ಸರ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ಹಾಗೆ ಒಂದು ಒಳ್ಳೆ ಜಾಗನ ಇವತ್ತು ನಮ್ ವೀಕ್ಷಕರಿಗೆ ತೋರಿಸಿದಿರಾ, ಅದು ಕೂಡ ಒಂದು ಒಳ್ಳೆ ರೆಂಟಲ್ ಇನ್ಕಮ್ ಬರೋ ಅಂತ ಜಾಗನ ತೋರಿಸಿದೀರಾ. ಹೌದು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಓಕೆ ವೀಕ್ಷಕರೇ, ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಬೈ.